ನಮಸ್ಕಾರ ಎಲ್ಲರಿಗೂ. ನನ್ನ ಮೊದಲನೇ ವಿಡಿಯೋನ ತುಂಬ ಜನ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಕೊಟ್ಟು ವೀಕ್ಷಿಸಿದ್ದೀರಾ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೂ ತುಂಬ ಜನ ಲೈಕ್ ಕೊಟ್ಟಿದ್ದೀರಾ, ಕೆಲವರು ಕಮೆಂಟ್ ಮಾಡಿದ್ದೀರಾ ಹಾಗೂ ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಫೋನ್ ಮಾಡಿ ಮತ್ತು ಮೆಸೇಜ್ ಮಾಡಿ ವಿಶ್ ಮಾಡಿದ್ದೀರಾ, ಖುಷಿನ ವ್ಯಕ್ತಪಡಿಸಿದ್ದೀರಾ. ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇವತ್ತು ಸಹ ನಾನು ಒಂದು ಸುಂದರವಾದ ಪುಟ್ಟ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಧೃತರಾಷ್ಟ್ರನ ಒಂದು ಕಥೆ. ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರನ ಮೀಟ್ ಮಾಡೋಕ್ಕೆ ಬರ್ತಾನೆ. ಆವಾಗ ಧೃತರಾಷ್ಟ್ರ ಕೇಳ್ತಾನೆ, ಕೃಷ್ಣ, ನೀನು ಯಾಕೆ ನನ್ನ 100ಕ್ಕೆ 100 ಮಕ್ಕಳನ್ನು ಒಬ್ಬರನ್ನಾದರೂ ಉಳಿಸ್ದೆ ಕೊಲ್ಲಿಸ್ಬಿಟ್ಟಿಯಲ್ಲ, ಇದು ಸರಿನಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೀನು ನಿನ್ನ 50 ಜನ್ಮಗಳ ಹಿಂದಿನ ಜನ್ಮದಲ್ಲಿ ನೀನೊಬ್ಬ ಬೇಟೆಗಾರ ಆಗಿದ್ದೆ. ಆಗ ಒಮ್ಮೆ ನೀನು ಬೇಟೆ ಆಡಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಒಂದು ಗಂಡು ಪಕ್ಷಿಗೆ ನೀನು ಬಾಣವನ್ನು ಹೊಡೆದೆ. ಆಗ ಆ ಪಕ್ಷಿ ತಪ್ಪಿಸ್ಕೊಂಡು ಹಾರಿ ಹೋಯಿತು. ಆ ಕೋಪಕ್ಕೆ ನೀನು ಏನು ಮಾಡಿದೆ, ಆ ಪಕ್ಷಿಯ ಗೂಡಲ್ಲಿದ್ದಂತಹ 100 ಪುಟ್ಟ ಪುಟ್ಟ ಮರಿಗಳನ್ನು ನೀನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಟ್ಟೆ. ಈ ಎಲ್ಲ ಕೃತ್ಯವನ್ನು ಆ ಪಕ್ಷಿ ಪಕ್ಕದ ಮರದ ಮೇಲೆ ಕೂತ್ಕೊಂಡು ಅಸಹಾಯಕವಾಗಿ ಕಣ್ಣೀರಿಡ್ತಾ ರೋದನೆ ಮಾಡ್ತಾ ಅಳ್ತಾ ನೋಡ್ತಾ ಇತ್ತು. ಆ ಗಂಡು ಪಕ್ಷಿಯ ಪುತ್ರ ಶೋಕಕ್ಕೆ ನೀನು ಕಾರಣ ಆಗಿಬಿಟ್ಟೆ. 100 ಮಕ್ಕಳನ್ನು ಕಣ್ಣಾರೆ ಕೊಲ್ಲೋದನ್ನು ನೋಡಿರುವಂಥ ಹಕ್ಕಿಯ ದುಃಖ ಎಷ್ಟಿರಬಹುದು. ಹಾಗಾಗಿನೇ ಆ ದುಃಖ ನಿನಗೂ ಆಗಲಿ ಅಂತಾನೇ ನಿನ್ನ 100 ಮಕ್ಕಳನ್ನು ಈ ಯುದ್ಧದಲ್ಲಿ ಕೊಲ್ಲಿಸಲಾಯಿತು ಅಂತ. ಧೃತರಾಷ್ಟ್ರನಿಗೆ ಪರಮಾಶ್ಚರ್ಯ ಆಗಿಬಿಡುತ್ತೆ, ನಂಬಕ್ಕೂ ಕಷ್ಟ ಆಗುತ್ತೆ. ಆದರೆ ಕೃಷ್ಣ ಹೇಳಿದ್ದಲ್ವ, ನಂಬಲೇಬೇಕಲ್ವ. ಹಾಗಾಗಿ ಧೃತರಾಷ್ಟ್ರ ಕೇಳ್ತಾನೆ, ಸರಿ ಕೃಷ್ಣ, ಆದರೆ ಈ ಒಂದು ಕರ್ಮದ ಫಲವನ್ನು ಮುಂದೊಂದು ಜನ್ಮದಲ್ಲೇ ನೆಕ್ಸ್ಟ್ ಜನ್ಮದಲ್ಲೇ ಕೊಟ್ಬಿಡ್ಬೋದಿತ್ತಲ್ಲ, ಯಾಕೆ 50 ಜನ್ಮಗಳ ನಂತರ ನಾನು ಈ ಒಂದು ಕರ್ಮದ ಫಲವನ್ನು ಅನುಭವಿಸ್ಬೇಕಾಗಿ ಬಂತು ಅಂತ. ಆಗ ಕೃಷ್ಣ ಹೇಳ್ತಾನೆ, 100 ಮಕ್ಕಳನ್ನು ಪಡೆಯೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಸಾಕಷ್ಟು ಪುಣ್ಯ ಬೇಕಾಗುತ್ತೆ. ಅಷ್ಟು ಪುಣ್ಯ ಸಂಗ್ರಹ ಆಗಲಿಕ್ಕೆ 50 ಜನ್ಮಗಳು ಬೇಕಾಯಿತು. ಹಾಗಾಗಿನೇ 100 ಮಕ್ಕಳು ಪಡ್ಕೊಳ್ಳೋ ಅಂಥ ಒಂದು ಪುಣ್ಯ ಸಂಗ್ರಹ ಆದಮೇಲೇ 50 ಜನ್ಮಗಳ ಹಿಂದೆ 100 ಪುಟ್ಟ ಪುಟ್ಟ ಮರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಂತಹ ಒಂದು ಪಾಪದ ಫಲವನ್ನು ನೀನು ಅನುಭವಿಸ್ಬೇಕಾಗಿ ಬಂತು ಅಂತ. ಈ ಒಂದು ಸುಂದರವಾದ ಕಥೆ ನಮಗೆ ಏನಪ್ಪ ಹೇಳುತ್ತೆ ಅಂದರೆ, ಕರ್ಮ ಅನ್ನೋದು ಒಂದು ವಿಶಾಲವಾದ ವಿಷಯ. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದರ ಆಳ ಮತ್ತು ಅಗಲನ ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದು ನಮ್ಮ ಜ್ಞಾನಕ್ಕೆ ನಿಲುಕದೇ ಇರೋವಂಥ ಒಂದು ವಿಷಯ ಅಂತ. ಇದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, 100 ಕರುಗಳ ಗುಂಪಿನಲ್ಲಿ ಒಂದು ತಾಯಿ ಹಸುವನ್ನು ತಂದುಬಿಟ್ರೆ ಅದು ತನ್ನ ಕರುವನ್ನೇ ಹುಡ್ಕೊಂಡು ಹೋಗಿ ಹಾಲು ಉಣಿಸುತ್ತಂತೆ. ಹಾಗೆ 100 ಹಸುಗಳ ಗುಂಪಿನಲ್ಲಿ ಒಂದು ಕರುವನ್ನು ತಂದುಬಿಟ್ರೆ ಅದು ತನ್ನ ತಾಯಿ ಹಸುವನ್ನೇ ಹುಡ್ಕೊಂಡು ಹೋಗಿ ಸೇರಿಕೊಳ್ಳುತ್ತಂತೆ. ಹಾಗೆ ಕರ್ಮ ಅನ್ನೋದು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ನಿರ್ದಾಕ್ಷಿಣ್ಯವಾಗಿ ಅದು ನಾವು ಒಪ್ಪಲಿ ಬಿಡಲಿ, ಅರ್ಥ ಮಾಡ್ಕೊಳ್ಳಿ ಬಿಡಲಿ, ಯಾರಿಗೆ ಹೇಗೆ ಯಾವಾಗ ಎಷ್ಟರ ಮಟ್ಟಿಗೆ ಕರ್ಮದ ಫಲವನ್ನು ತಲುಪಿಸ್ಬೇಕೋ ಅಷ್ಟರ ಮಟ್ಟಿಗೆ ಅದು ತಲುಪಿಸ್ಬಿಡುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಆದಷ್ಟು ಪುಣ್ಯ ಕಾರ್ಯಗಳನ್ನೇ ಮಾಡೋಣ, ಒಳ್ಳೆಯದನ್ನೇ ಕೊಟ್ಟು ಒಳ್ಳೆಯದನ್ನೇ ವಾಪಸ್ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ಸಾವಧಾನವಾಗಿ ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.